ರಾಜ್ಯದಲ್ಲಿ ಈ ಶಕ್ತಿ ಯೋಜನೆ ದಾಖಲೆಯನ್ನ ಬರೆದಿದೆ. ಆದರೆ ಇದರಿಂದ ಮಹಿಳೆಯರಿಗೇನೋ ವರದಾನ ಆಗಿದೆ. ಆದರೆ ಈ ಶಕ್ತಿ ಯೋಜನೆಯನ್ನ ಕೊಟ್ಟಿರುವಂತಹ ಸಾರಿಗೆ ಇಲಾಖೆಗೆ ಇದು ಶಾಪವಾಗಿ ಪರಿಣಮಿಸ್ತಾ ಇದೆಯಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಯಾಕೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡೋಣ. ಶಕ್ತಿ ಯೋಜನೆ ಸರ್ಕಾರಕ್ಕೆ ವರಾನ ಶಾಪಾನ? ಸರ್ಕಾರಿ ಬಸ್ ಮೇಲೆ ಖಾಸಗಿ ಜಾಹೀರಾತು, ಆದಾಯ ಸಂಗ್ರಹಕ್ಕೆ ಹೊಸ ಮಾರ್ಗ. ಹೀಗೆ ಹುಬ್ಬಳ್ಳಿ ನಗರದಲ್ಲಿ ಖಾಸಗಿ ಕಂಪನಿಗಳ ಬಣ್ಣ ಬಣ್ಣದ ಜಾಹೀರಾತು ಹಾಕಿಕೊಂಡು ಸಂಚಾರ ಮಾಡುತ್ತಿರುವ ಬಸ್ಗಳು. ಇವುಗಳನ್ನ ನೋಡಿ ಯಾವುದೋ ಖಾಸಗಿ ಬಸ್ಗಳು ಅಥವಾ ಜಾಹೀರಾತು ಪ್ರಚಾರದ ವಾಹನಗಳು ಎಂದುಕೊಂಡ್ರೆ ನಿಮ್ಮ ಊಹೆ ಖಂಡಿತವಾಗಿ ತಪ್ಪು. ಯಾಕಂದ್ರೆ ಇವು ರಾಜ್ಯ ಸರ್ಕಾರದ ಸಾರಿಗೆ ಇಲಾಖೆ ಬಸ್ಗಳು. ಇಷ್ಟು ದಿನ ಸಾರ್ವಜನಿಕರ ಆಸ್ತಿಯಾಗಿದ್ದ ಬಸ್ಗಳು ಈಗ ಖಾಸಗಿ ಕಂಪನಿಗಳ ಪ್ರಚಾರದ ವಾಹನಗಳಾಗಿ ಮಾರ್ಪಟ್ಟಿವೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ತನ್ನ ಆದಾಯಕ್ಕಾಗಿ ಈ ರೀತಿಯ ಹೊಸ ಮಾರ್ಗವನ್ನ ಕಂಡುಕೊಂಡಿದ್ದು, ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಬೇರೆ ಬೇರೆ ಮೂಲಗಳಿಂದ ಆದಾಯ ಸಂಗ್ರಹಕ್ಕೆ ಮುಂದಾಗಿದ್ದು, ಹುಬ್ಬಳ್ಳಿ ಮತ್ತು ಬೆಳಗಾವಿ ನಗರದಲ್ಲಿ ಸಂಚಾರ ಮಾಡುವ ಬಸ್ಗಳನ್ನ ವಿವಿಧ ಖಾಸಗಿ ಕಂಪನಿಗಳ ಜಾಹೀರಾತುಗಳ ಪ್ರಚಾರಕ್ಕೆ ಬಳಸಿಕೊಳ್ಳಲಾಗುತ್ತಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಸಂಸ್ಥೆ ಸರ್ಕಾರದ ಹೆಸರೂ ಸಹ ಕಾಣದಂತೆ ಬಸ್ ಪೂರ್ತಿ ಜಾಹೀರಾತು ಅಂಟಿಸಿದ್ದು, ಇದು ಸರ್ಕಾರಿ ಬಸ್ ಅಥವಾ ಪ್ರಚಾರದ ವಾಹನವಾ ಅಂತ ಅನುಮಾನ ಮೂಡುತ್ತಿದೆ. ಇದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಅದರಲ್ಲೂ ಪಾನ್ ಮಸಾಲದಂತಹ ಜಾಹೀರಾತುಗಳನ್ನ ಜನರೇ ಬಸ್ನಿಂದ ಕಿತ್ತು ಹಾಕುತ್ತಿರುವ ಪ್ರಕರಣ ಸಹ ನಡೆಯುತ್ತಿದೆ. ನಮ್ಮದೇ ಆದಂಥ ಸರ್ಕಾರ, ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಗ್ಯಾರಂಟಿ ಯೋಜನೆ ಅನ್ನುವಂಥದ್ದು ಒಂದು ಯೋಜನೆ ಪ್ರಾರಂಭ ಮಾಡ್ತು. ಆ ಗ್ಯಾರಂಟಿ ಯೋಜನೆಯಿಂದ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ನಮ್ಮ ಸಾರಿಗೆ ಬಸ್ಗಳಲ್ಲಿ ಸಮೇತನೂ ವಿಮಲ್ದು, ಸಿಗರೇಟ್ದು ಪ್ರತಿಯೊಂದು ಸ್ಟಿಕ್ಕರ್ ಹಚ್ಚೋ ಪರಿಸ್ಥಿತಿ ಬಂದಿದೆ. ಈ ಗ್ಯಾರಂಟಿ ಯೋಜನೆ ಹೇಗಾಗಿದೆ ಅಂತಂದು ಹೇಳಿದರೆ, ಕೆಲವೊಂದು ವಿಲೇಜ್ಗೆ ಹೋದರೆ ಮಹಿಳೆಗಳು ಸಿಗ್ತಾ ಇಲ್ಲ. ಯಾಕೆ? ಅವರು ಮನೆಯಲ್ಲೇ ಕೆಲಸ ಮಾಡ್ತಿಲ್ಲ. ಸಣ್ಣ ಪುಟ್ಟ ಒಂದು ಗಂಡ ಹೆಂಡತಿ ಸಮಸ್ಯೆ ಬಂತು ಅಂದರೆ ಈ ಗ್ಯಾರಂಟಿ ಅನ್ನೋ ಇರೋದ್ರಿಂದ ಹೋಗಿ ಫ್ರೀ ಆಧಾರ್ ಕಾರ್ಡ್ ತೊಗೊಂಡು ಊರು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಸಡನ್ಲಿ ಏನೋ ಒಂದು ಆದಾಯ ಬರಲಿಕ್ಕೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ, ದಾರಿಗೋಸ್ಕರ ಈ ವಿಮಲ್ಲು ಗುಟ್ಕಾದು ಸ್ಟಿಕ್ಕರ್ ಹಚ್ಚಿದಾರಲ್ಲ, ಅದು ಬಹಳ ದುಷ್ಪರಿಣಾಮ ಬೀರ್ತದೆ. ಬೇರೆ ಬೇರೆ ಜಿಲ್ಲೆಗಳಿಗೂ ವಿಸ್ತರಿಸಲು ಚಿಂತನೆ. ಜಾಹೀರಾತು ನಡೆ ಸಮರ್ಥಿಸಿದ ಸಾರಿಗೆ ಸಂಸ್ಥೆ. ಇನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಹುಬ್ಬಳ್ಳಿ ನಗರದ ಘಟಕ ಒಟ್ಟು 80 ಬಸ್ಗಳು, ಬೆಳಗಾವಿ ನಗರ ಘಟಕದ 40 ಬಸ್ಗಳನ್ನ ಪೂರ್ಣ ಪ್ರಮಾಣದ ಜಾಹೀರಾತುಗಳಾಗಿ ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಇದರಿಂದ ಹುಬ್ಬಳ್ಳಿಯಿಂದ ತಿಂಗಳಿಗೆ 6 ಲಕ್ಷ, ಬೆಳಗಾವಿಯಲ್ಲಿ 3 ಲಕ್ಷ ಆದಾಯ ಗುರಿ ಹೊಂದಲಾಗಿದೆ. ಸದ್ಯ ಇದು ಆರಂಭಿಕ ಹಂತವಾಗಿದ್ದು, ಮುಂದಿನ ದಿನಗಳಲ್ಲಿ ನಿಗಮದ ಧಾರವಾಡ, ಬೆಳಗಾವಿ, ಹಾವೇರಿ, ಕಾರವಾರ, ಬಾಗಲಕೋಟೆ, ಗದಗ ಜಿಲ್ಲೆಗಳಿಗೆ ವಿಸ್ತರಣೆ ಮಾಡುವ ಚಿಂತನೆಯಲ್ಲಿದೆ. ಇನ್ನು ಈ ನಡೆಯನ್ನ ಸಮರ್ಥನೆ ಮಾಡಿಕೊಂಡಿರುವ ಸಾರಿಗೆ ಸಂಸ್ಥೆ ವಿವಿಧ ರೀತಿಯ ಆದಾಯ ಮೂಲಗಳನ್ನ ಕಂಡುಕೊಳ್ಳುವ ಅವಕಾಶ ಇದೆ ಅಂತ ಸಮಜಾಯಿಷಿ ನೀಡುತ್ತದೆ. ನಮ್ಮ ಸಂಸ್ಥೆಯ ನಿಯಮಾವಳಿ ಪ್ರಕಾರ ಹುಬ್ಳಿ ಮತ್ತು ಬೆಳಗಾಂ ನಗರಗಳಲ್ಲಿ ಇರುವ ಮಿಡಿ ಬಸ್ಸಲ್ಲಿ ಫುಲ್ ಬಾಡಿ ಬಸ್ ಅಡ್ವರ್ಟೈಸ್ಮೆಂಟ್ಗೆ ನಾವು ಟೆಂಡರ್ ಕರೆದಿದ್ದೀವಿ. ನಿಯಮಾವಳಿ ಪ್ರಕಾರ ನಾವು ಟೆಂಡರಲ್ಲಿ ಆಯ್ಕೆಯಾಗಿರುವ ಏಜೆನ್ಸಿಗೆ ಕೊಟ್ಟಿದ್ದೀವಿ. ಮಿಡಿ ಬಸ್ಸಸ್ ಹುಬ್ಳಿಯಲ್ಲಿ 86, ಬೆಳಗಾಂನಲ್ಲಿರೋ ಮಿಡಿ ಬಸ್ಸಸ್ಗೂ ಕೊಟ್ಟಿದ್ದೀವಿ. ಇದರಲ್ಲಿ ಯಾವ್ಯಾವ ಅಡ್ವರ್ಟೈಸ್ಮೆಂಟ್ ಹಾಕ್ಬೋದು, ಹಾಕಬಾರ್ದು ಅನ್ನೋ ಅಗ್ರಿಮೆಂಟಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಇದೆ. ಏಜೆನ್ಸಿಗೂ ಗೊತ್ತಿದೆ. ಸೊ ಅದು ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಒಟ್ನಲ್ಲಿ ಶಕ್ತಿ ಯೋಜನೆಯಿಂದ ಮಹಿಳಾ ಮಣಿಗಳು ಖುಷಿಯಿಂದ ಉಚಿತ ಪ್ರಯಾಣ ಮಾಡ್ತಿದ್ರೆ, ಇನ್ನೊಂದ್ ಕಡೆ ಸಾರಿಗೆ ನಿಗಮಗಳ ಆದಾಯ ಹೆಚ್ಚಳಕ್ಕೆ ನಾನಾ ತಾಪತ್ರಯಗಳನ್ನ ಪಡುತ್ತಿದೆ. ಇದಕ್ಕೆ ಬಹಿರಂಗವಾಗಿ ಸಾರ್ವಜನಿಕವಾಗಿ ವಿರೋಧ ವ್ಯಕ್ತವಾಗುತ್ತಿದೆ. ಇದು ಗಂಭೀರವಾಗುವ ಮೊದಲೇ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತು ಈ ಬಗ್ಗೆ ಪರಿಶೀಲನೆ ಮಾಡಬೇಕಿದೆ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.